ಕಾಡುಮಲ್ಲೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗಂಗಾಧರ ದೀಕ್ಷಿತ್ ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಹೇಳಿಮ್ಮ. ಹಾಂ ಸರ್, ಇವತ್ತು ಮಹಾಶಿವರಾತ್ರಿ ಹೌದಪ್ಪ. ತುಂಬ ಲಕ್ಷಾಂತರ ಜನಗಳು ಬರ್ತಾ ಹೌದು ಹೌದು, ಬೆಳಗ್ಗೆಯಿಂದ ಬರ್ತಾ ಇದೆ. ಬರೀ ಇಲ್ಲಿ ಏನೆಲ್ಲ ವಿಶೇಷ ಬೆಳಿಗ್ಗೆ ರುದ್ರಾಭಿಷೇಕ, ಬೆಳಿಗ್ಗೆ 4 ಗಂಟೆಗೆ ರುದ್ರಾಭಿಷೇಕ ಮಾಡಿ ಹಾಲು ಮೊಸರು ತುಪ್ಪ ಸಕ್ಕರೆ ಜಯಂತಿ ಅಭಿಷೇಕ ಮಾಡಿ ನಿರಂತರ ಜಲ ಅಭಿಷೇಕ ಮಾಡಿದ್ವಿ. 2 ಗಜವಾಹನ ಇಟ್ಟು ಗಜವಾಹನದಿಂದ ಬಾಯಿಂದ ನೀರು ಬೀಳಂಗೆ ಮಾಡಿದ್ವಿ. ಜಲಾಭಿಷೇಕ ನಾಳೆ ಬೆಳಗ್ಗೆ 5 ಗಂಟೆವರೆಗೂ ಆಗ್ತಾನೆ ಇರುತ್ತಪ್ಪ. ಅದೇ ಥರ ರುದ್ರಪಾರಾಯಣ ಆಯಿತು. ಅದಾದಮೇಲೆ 108 ಲಿಂಗ ನಾವು ಅಲಂಕಾರ ಮಾಡಿದ್ವಿ. 108 ಲಿಂಗ ದರ್ಶನ ಆಗಲಿ ಅಂದ್ಬಿಟ್ಟು ಎಲ್ಲರಿಗೂ ಅಲಂಕಾರ ದರ್ಶನಕ್ಕೆ ಬಂದಿದ್ದೇವೆ, ಏರ್ಪಾಡು ಮಾಡಿದ್ದೀವಿ. ಸಾಯಂಕಾಲ ರಾತ್ರಿ ಬಂದು 10:30ಗೆ ಗಿರಿಜಾ ಕಲ್ಯಾಣ ಇದೆ. ಈಶ್ವರಿಗೆ ಪಾರ್ವತಿಗೆ ಮದುವೆ ಇದೆ. ನಾಳೆ ಬೆಳಗ್ಗೆ ರಥೋತ್ಸವ 12 ಗಂಟೆಯಿಂದ 1 ಗಂಟೆ. ತುಂಬ ಗಣಪತಿ ನವಗ್ರಾಮ್ ಆಮೇಲೆ ಈಶ್ವರ ಪಾರ್ವತಿ ರಥೋತ್ಸವ ಇದೆ ಬೆಳಗ್ಗೆ 12ರಿಂದ 1 ಗಂಟೆ. ಬನ್ನಿಪ್ಪ. ಜಾಗರಣೆ ಇದು ಜಾಗರಣೆ 10:30ಗೆಪ್ಪ. 10:30ಯಿಂದ ಜಾಗರಣೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಎಲ್ಲ ಉಪವಾಸ ಇರ್ತಾರೆ ಇವತ್ತು. ಜಾಗರಣೆ ಮಾಡಿಬಿಟ್ಟು ಮಾರನೇ ದಿವಸ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ದೇವ್ರ ದರ್ಶನ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ಎಲ್ಲ ತೀರ್ಥ ಪ್ರಸಾದ ತಗೋತಾರಪ್ಪ. ಲಕ್ಷಾಂತರ ಜನ ಬರ್ತಿದ್ದಾರೆ ಸರ್, ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ? ಎಲ್ಲರೂ ಚೆನ್ನಾಗಿಟ್ಟಿಲ್ಲ ಅಂತ, ಯಾಕಂದರೆ ಇದು ಉದ್ಭವ ಲಿಂಗ ಅದು ಎಲ್ಲ ಮಲ್ಲಿಕಾರ್ಜುನೇಶ್ವರ ಎಲ್ಲ ಚೆನ್ನಾಗಿಟ್ಟಿಲ್ಲ ಅಂತ ಎಲ್ಲರೂ ನಾವು ಬೆಳಗ್ಗೆಯಿಂದ ರುದ್ರಪಾರಾಯಣ ಎಲ್ಲ ಕೇಳ್ಕೊಂಡಿದ್ವಿ. ಎಲ್ಲ ಆಗಲಿ ಅಂತ ಒಳ್ಳೆ ಬಯಸ್ತೀವಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿದ್ದು ಪ್ರಧಾನ ಅರ್ಚಕರ ಮಾತುಗಳು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ನಾನು ನಿಸರ್ಗ, ವಿಶ್ವವಾಣಿ ಟಿವಿ.